ಹಾಯ್ ಹಲೋ ಎಲ್ಲರೂ ಹೇಗಿದ್ದೀರಾ? ನಾನು ನಿಮ್ಮ ರೇವತಿ. ಫ್ರೆಂಡ್ಸ್, ನಾನು ಚೆನ್ನಾಗಿದ್ದೀನಿ. ಇವತ್ತು 2 ದಿನ ಆಗಿತ್ತು ಯಾವುದೇ ಥರ RG ಟೈಲರಿಂಗ್ ಕ್ಲಾಸಿಗೆ ಆಗಿರ್ಬೋದು, ರೇವತಿ ಕನ್ನಡ ಲಾಗಿಗೆ ಆಗಿರ್ಬೋದು ಯಾವುದೇ ಥರ ವೀಡಿಯೋ ಹಾಕೋಕ್ಕಾಗಿಲ್ಲ. ಯಾಕಂದರೆ ಇವತ್ತು ಅಮಾವಾಸ್ಯೆ ಇದ್ದಿದ್ದರಿಂದ ಪೋಟ್ಲಿನ ತುಂಬ ಜನ ಬುಕ್ ಮಾಡ್ಕೊಂಡಿದ್ರು. ಹೆಚ್ಚು ಕಡಿಮೆ ಅಂದರೆ ಒಂದು 50 ಜನ ಬುಕ್ ಮಾಡ್ಕೊಂಡಿದ್ರು. ನಮಗೆ ರೆಡಿ ಮಾಡಿ ಕೊರಿಯರ್ ಮಾಡಿ ಕಳಿಸೋದು ತುಂಬಾ ಇತ್ತು. ಆದ್ದರಿಂದ 2 ದಿನ ಯಾವುದೇ ಥರ ವೀಡಿಯೋಸ್ ಹಾಕೋಕ್ಕಾಗಿಲ್ಲ. ಅದರಲ್ಲೂ ನಾಡಿದ್ದು ಆಗಸ್ಟ್ 15 ಇರೋದ್ರಿಂದ ಬ್ಲೌಸ್ಗಳು ಹೊಲಿಯೋದಕ್ಕಾಗಲಿ ಅಥವಾ ಬಟ್ಟೆ ಸೇಲ್ ಇನ್ನೂ ಸ್ಟಾರ್ಟ್ ಆಯ್ತಲ್ಲ, ಶ್ರಾವಣ, ಇದು ತುಂಬ ಕೆಲಸ ಇದ್ದಿದ್ದರಿಂದ ಯಾವುದೇ ಥರ ವೀಡಿಯೋಸ್ ಹಾಕೋಕ್ಕಾಗಿಲ್ಲ. ಆದರೆ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಹೇಗಂದರೆ ಪೋಟ್ಲಿ ತಗೊಂಡವರು ನನಗೆ ಯಾವ ರೀತಿ ಕಾಲ್ ಮಾಡಿ ಹೇಳಿದ್ರು, ಹಾಗೆಯೇ ಕೆಲವರಿಗೆ ಪೋಟ್ಲಿ ತಗೊಳ್ಳೋದಕ್ಕೆ ಕಷ್ಟ ಆಗುತ್ತೆ. ಹೇಗಂದರೆ, ಮೇಡಮ್ ನಾವು ಕೈಯಲ್ಲಿ ದುಡ್ಡು ಕೊಡ್ತೀವಿ, ನೀವು ಕಳಿಸ್ಕೊಡಿ, ಯಾರು ಕೊಡ್ತಾರೋ ಅವ್ರಿಗೆ ದುಡ್ಡು ಕೊಡ್ತೀವಿ ಅಂತ ಹೇಳ್ತಾರೆ. ಕೆಲವರಿಗೆ ನನಗೆ 500 ರೂಪಾಯಿ ಕೊಟ್ಟು ತಗೊಳ್ಳೋದಕ್ಕೂ ಕಷ್ಟ ಆಗುತ್ತೆ ಮೇಡಮ್, ಏನು ಮಾಡೋದು ಅಂತ ಹೇಳ್ತಾರೆ. ಮನೆಯಲ್ಲಿ ತುಂಬ ಪ್ರಾಬ್ಲಮ್ಸ್ ಇದೆ, ನಾನು ಮಾಡೋ ಕೆಲಸ ನಂಗೆ ಕೈ ಹಿಡಿತಿಲ್ಲ, ನಾನು ಶಾಪ್ ಮಾಡಿದ್ದೀನಿ, ಲಾಸ್ ಆಗಿದೆ, ಅಥವಾ ನಾನು ಮನೇಲಿ ಟೈಲರಿಂಗ್ ಮಾಡ್ತೀನಿ, ಯಾಕೋ ನಂಗೆ ಹುಷಾರೇ ಇರ್ತಾ ಇಲ್ಲ, ಮನೇಲಿ ತುಂಬ ಜಗಳ, ಅಶಾಂತಿ, ಕೆಲಸ ಮಾಡೋದಕ್ಕೆ ಟೈಮೇ ಸಿಗ್ತಿಲ್ಲ, ಕೆಲಸ ಮಾಡೋದಕ್ಕೆ ನಂಗೆ ಮನಸ್ಸೇ ಬರ್ತಾ ಇಲ್ಲ ಅಂತೇಳಿ ತುಂಬ ಜನ ಹೇಳಿದ್ರು. ಅವರೆಲ್ಲರಿಗೋಸ್ಕರ ನಾನಿವತ್ತು, ನೀವು ಪೋಟ್ಲಿ ಬೇಕಾದವರು ತೊಗೋಬೋದು. ಇದು ತುಂಬಾ ಎನರ್ಜಿ ಆಗಿದೆ. ನೀವು ವರಮಹಾಲಕ್ಷ್ಮಿ ಒಳಗಡೆನೇ ಇದನ್ನು ತಗೊಳ್ಳಿ. ತುಂಬಾ ವರಮಹಾಲಕ್ಷ್ಮಿಗೆ ಇಟ್ಟು ಪೂಜೆ ಮಾಡಿ, ಲಕ್ಷ್ಮಿಗೆ ಇಷ್ಟವಾದ ವಸ್ತುಗಳು ಇದರಲ್ಲಿರುತ್ತೆ. ಇದನ್ನು ನೀವು ವರಮಹಾಲಕ್ಷ್ಮಿ ದಿನ ಇಟ್ಟು, ಅಥವಾ ಆಷಾಢ ಶುಕ್ರವಾರ ಬರುತ್ತಲ್ವ, ಅಲ್ಲಿ ಇಟ್ಬಿಟ್ಟು 5 ಶುಕ್ರವಾರ ಇಟ್ಬಿಟ್ಟು ಪೂಜೆ ಮಾಡಿ, ಇದನ್ನು ನೀವು ಕ್ಯಾಶ್ ಬಾಕ್ಸಲ್ಲಿ ಆಗಿರ್ಬೋದು, ಅಥವಾ ನಿಮ್ಮ ಮನೆ ಮುಂದೆ ಸ್ಟಾರ್ಟಿಂಗ್ ಎಂಟ್ರೆನ್ಸಲ್ಲಿ ಕಟ್ಟೋದಾಗಿರ್ಬೋದು, ನಿಮ್ಮ ಮಿಷನಿಗೆ ಕಟ್ಟೋದಾಗಿರ್ಬೋದು ಮಾಡಿ. ತುಂಬಾ ಒಂದು ಪಾಸಿಟಿವ್ ಅಂದರೆ, ಒಂದೊಂದು ತಗೊಂಡವರು 2-3 ತಗೊಳ್ತಾ ಇದ್ದಾರೆ. ಅವ್ರು ಇಂಪ್ರೂವ್ಮೆಂಟ್ ಆಗೋದು ನೋಡಿ ಅವ್ರ ಫ್ರೆಂಡ್ಸಿಗೂ ಹೇಳಿ, ಅಥವಾ ಅವ್ರ ಫ್ಯಾಮಿಲಿ ಮೆಂಬರ್ಸಿಗೂ ಹೇಳಿ ತಗೊಳ್ತಾ ಇದ್ದಾರೆ ಫ್ರೆಂಡ್ಸು. ಮತ್ತು ತುಂಬ ಜನ ಏನು ಮಾಡ್ತಾರೆ ಅಂದರೆ, ಮನೇಲಿ ಟೈಲರಿಂಗ್ ಮಾಡ್ತಾ ಇರ್ತಾರೆ, ಅಥವಾ ಮನೇಲಿ ಸ್ಯಾರಿ ಬಿಸ್ನೆಸ್ ಮಾಡ್ತಾ ಇರ್ತಾರೆ, ಅಥವಾ ಮನೇಲಿ ಏನೋ ಒಂದು ಬಿಸ್ನೆಸ್ ಮಾಡ್ತಾ ಇರ್ತಾರೆ, ಅರ್ಧಕ್ಕೆ ಬಿಟ್ಬಿಡ್ತಾರೆ ಲಾಸ್ ಆಗಿ. ಮತ್ತು ತುಂಬ ಸಲ ಹೆಂಗಂದರೆ, ಮನೇಲಿರೋಂತಹ ಜನರಿಂದನೇ ಕಿರಿಕಿರಿ ಆಗ್ತಾ ಇರುತ್ತೆ. ಅವರಿಗೆ ಯಾವ ಕೆಲಸ ಮಾಡೋದಕ್ಕೂ ಇಂಟ್ರೆಸ್ಟೇ ಇರೋದಿಲ್ಲ. ಈ ಥರ ಎಲ್ಲ ಯಾಕಾಗುತ್ತೆ? ನಾವು ಇದಕ್ಕೆ ಏನಾದರೂ ಈ ಪ್ರಾಬ್ಲಮಿಗೆ ಸೊಲ್ಯೂಷನ್ ಬೇಕಲ್ವಾ ಫ್ರೆಂಡ್ಸ್? ನನಗೂ ಅಷ್ಟೇ ತುಂಬಾ ಕಿರಿಕಿರಿ ಆಗ್ತಾ ಇತ್ತು. ಏನೋ ಒಂದು ರೀತಿ ನನಗೆ ಎಲ್ಲಿದ್ದರೂ ಹೇಗಿದ್ದರೂ ಸಮಾಧಾನ ಅನ್ನೋದೇ ಇರಲಿಲ್ಲ. ಒಟ್ಟು ನಾನು ಇಲ್ಲಿ ಏನೋ ಒಂದು ಮಾಡ್ತಿದ್ರೆ ಇದು ಸಮಾಧಾನ ಇಲ್ಲ, ಇನ್ನೊಂದು ಮಾಡಿ, ಈ ಥರ ಆಗ್ತಾಯಿತ್ತು. ನಾನು ಫಸ್ಟು ಈ ಪೋಟ್ಲಿನ ಇಟ್ಟೆ. ಅದಕ್ಕೂ ನೆಕ್ಸ್ಟು ನೀವು ಏನು ಮಾಡಬೇಕು ಅಂದರೆ, ತುಂಬ ಜನ ತಪ್ಪು ಮಾಡ್ತಾ ಇರ್ತಾರೆ. ಟೈಲರ್ಸ್ ಆಗಿದ್ದರೆ, ಅಥವಾ ಮನೇಲೆ ಹೌಸ್ ವೈಫ್ ಆಗಿದ್ದರೆ, ಏನೋ ಒಟ್ಟು ನನಗೆ ಈ ಮನೇಲೇ ಇರೋಕ್ಕಾಗ್ತಾರೆ. ಒಬ್ಬೊಬ್ಬರು ಹೇಳ್ತಾರೆ ಕೇಳಿ, ಅವರು ಹೊರಗಡೆ ಕೆಲಸ ಮಾಡ್ತಾರೆ, ಅಯ್ಯೋ ಮನೆಗೆ ಹೋಗೋದು ಅಂದರೆ ತಲೆನೋವು, ಮನೆಗೆ ಹೋದ ತಕ್ಷಣ ಆ ಕೆಲಸ, ಆ ದುಡ್ಡು ಅನ್ನೋ ಒಂದು ದುಡ್ಡು ಬೇಕು ಅನ್ನೋದು, ಇದೆಲ್ಲ ಕಿರಿಕಿರಿ ಅಪ್ಪ, ನಂಗೆ ಮನೆಗೆ ಬಂದರೆ ನೆಮ್ಮದಿನೇ ಇಲ್ಲ ಅನ್ನೋ ಥರ ಒಬ್ಬೊಬ್ರು ಹೇಳ್ತಾರೆ. ಮನೆಗೆ ಬಂದರೆ, ನಮ್ಮ ಮನೆಗೆ, ನಾವಿರೋ ಮನೆಗೆ ಬಂದರೆ ನೆಮ್ಮದಿ ಅನಿಸ್ಬೇಕಲ್ವಾ? ಎಲ್ಲೇ ಹೋದ್ರೂ ಅಪ್ಪ ನಮ್ಮ ಮನೆಗೆ ಬಂದರೆ ನಂಗೆ ಸಮಾಧಾನ ಅಪ್ಪ ಅನ್ನೋ ಥರ ತುಂಬ ಜನ ಇರ್ತಾರೆ. ಕೆಲವರು ಅಪ್ಪ 2 ದಿನ ಹೊರಗಡೆ ಇದ್ದೆ, ನೆಮ್ಮದಿ ಆಗಿದ್ದೆ, ಈಗ ಬಂದೆ, ಎಷ್ಟು ಕಿರಿಕಿರಿ ಆಗ್ತಾಯಿದೆ, ಈ ಮನೆಗೆ ಬಂದರೆ ನಂಗೆ ಹಿಂಗೆ ಹಿಂಸೆ ಅಂತೇಳಿ ಎಷ್ಟೋ ಜನ ಹೇಳ್ತಾರೆ. ಅದು ಯಾಕೆ ಅಂತ ಹೇಳ್ಬಿಟ್ಟು ಹೇಳ್ತೀನಿ. ಮೊದಲನೇದಾಗಿ ಫ್ರೆಂಡ್ಸ್, ಹೆಂಗಂದರೆ, ಈ ಥರ ಎಲ್ಲ ಯಾಕೆ ಆಗ್ತಾ ಇರುತ್ತೆ ಅಂದರೆ, ಮೊದಲನೇದಾಗಿ ನಾವು ಏನು ಮಾಡ್ತೀವಿ ಅಂದರೆ, ನಮ್ಮ ಮನೆಗೆ ಕೆಟ್ಟ ದೃಷ್ಟಿ ಬಿದ್ದಿರುತ್ತೆ. ಅಂದರೆ ನಾವು ಎಲ್ಲ ಚೆನ್ನಾಗೇ ಇರುತ್ತೆ, ಹೊಸ ಮನೆ ಕಟ್ಟಿರ್ತೀವಿ ಅಥವಾ ಬಾಡಿಗೆ ಮನೆಯೇ ಚೆನ್ನಾಗಿರೋದಿರ್ತೀವಿ, ಜನರ ಕಣ್ಣು ಬಿತ್ತು ಅಂದಾಗ ನಮಗೆ ಮನೇಲಿ ನೆಮ್ಮದಿ ಶಾಂತಿ ಅನ್ನೋದು ಇರೋದಿಲ್ಲ, ಆಯಿತಾ? ಮೊದಲನೇದಾಗಿ. ಎರಡನೇದಾಗಿ ಏನು ಮಾಡ್ತಾರೆ ಅಂದರೆ, ಒಂದು ಬಾಡಿಗೆ ಮನೇಲಿ ಒಂದು 5-6 ವರ್ಷದಿಂದ ಒಂದು ಮನೇಲಿ ಇದ್ದಾರೆ ಅಂದ್ಕೊಳ್ಳಿ, ಬೇಡ ಜಸ್ಟ್ 2 ವರ್ಷ ಬೇಕಾಗಿರೋ ವಸ್ತು, ಬೇಡದೇ ಇರೋ ವಸ್ತುನ ತೆಗೆದು ಹೊರಗಡೆ ಅಂತೂ ಬಿಸಾಕೋದಿಲ್ಲ, ಮನೇಲೇ ಇಟ್ಕೊಂಡಿರ್ತಾರೆ. ಹಾಳಾಗಿರೋದು, ಬೇಕಾಗಿರೋದು, ಬೇಡದೇ ಇರೋದು, ಈ ರೀತಿ ಮಾಡ್ತಾ ಬರ್ತಾರೆ. ಆಮೇಲೆ ಪೂಜೆನೂ ಮಾಡ್ತಾ ಇರ್ತಾರೆ ದಿನಾಗ್ಲೂ ನೀಟಾಗಿ. ದೇವ್ರ ಮನೇನ ನಾವು ತಿಂಗಳಿಗೆ ಒಂದ್ಸಲಿ ಆದರೂ ದೇವ್ರ ಮನೆಯಲ್ಲೂ ಯಾವ ವಸ್ತುಗಳನ್ನು ಬೇಕು ಬೇಡ ಅದನ್ನೆಲ್ಲ ನೀಟಾಗಿ ಕ್ಲೀನ್ ಮಾಡಬೇಕು. ಅಡುಗೆ ಮನೆಯಲ್ಲಿ ನಾವು ದೇವ್ರ ಪೂಜೆ ಒಂದು ಮಾಡ್ತೀವಿ ಅಂತ ದೇವ್ರ ಮನೆ ಒಂದು ಕ್ಲೀನ್ ಮಾಡಿ, ಮತ್ತೆಲ್ಲ ಜಾಗಗಳನ್ನು ಒಂದು ಒಟ್ರಾಸಿ ಇಟ್ಕೊಂಡ್ರೆ ಅಲ್ಲೂ ಸಹಿತ ನೆಮ್ಮದಿ, ಅಶಾಂತಿ, ದುಡ್ಡು ನಿಲ್ಲದೆ ಇರೋದು, ಕಿರಿಕಿರಿ ಆಗೋದು. ಮನೆಗೆ ಬಂದರೆ ನಮ್ಗೆ ಹೆಂಗೆ ಅನಿಸ್ಬೇಕು ಅಂದರೆ, ಹಬ್ಬ ನಮ್ಮ ಮನೆಗೆ ಬಂದು ಈಗ ಸಮಾಧಾನ ಆತಪ್ಪ ಅನ್ನೋ ಥರ ಇರಬೇಕು. ನಾವು ಒಂದು ಶಾಪ್ ಮಾಡಿದ್ದೀವಿ ಅಂದರೆ, ಹಬ್ಬ ಶಾಪಿಗೆ ಬಂದು ಕೂತ್ರೆ ಏನೋ ಒಂದು ಸಮಾಧಾನ ಅಂತ ಇರಬೇಕು. ಒಬ್ಬೊಬ್ಬರಿಗೆ ಹೆಂಗಂದರೆ, ಒಂದು ಹೋಟೆಲ್ ಆಗಿರ್ಬೋದು, ಟೈಲರಿಂಗ್ ಶಾಪ್ ಆಗಿರ್ಬೋದು, ಅಥವಾ ಬಟ್ಟೆ ಅಂಗಡಿ ಆಗಿರೋದು. ಈಗಂತೂ ಲೇಡೀಸ್ ಎಲ್ಲ ಚಿಕ್ಕ ಚಿಕ್ಕ ಅಂಗಡಿ, ಬಟ್ಟೆ ಅಂಗಡಿಗಳು ಮಾಡಿಕೊಂಡು ಸೇಲ್ ಮಾಡ್ತಾ ಇದ್ದಾರೆ. ಹಾಗೆ ಬ್ಯೂಟಿ ಪಾರ್ಲರು, ಈ ಥರ ತುಂಬ ಬಿಸ್ನೆಸ್ ಮಾಡ್ತಾ ಇದ್ದಾರೆ ಲೇಡೀಸ್. ಆಗ ಏನಾಗುತ್ತೆ ಅಂದರೆ, ಬಿಸ್ನೆಸ್ ಏನೋ ಚೆನ್ನಾಗಿ ಮಾಡ್ತಾ ಇರ್ತಾರೆ, ಬರ್ತಾ 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 ತುಂಬ ಸಾಲ ಮಾಡಿಕೊಂಡು ಅಂಗಡಿಗೆ ಬಂದು ಬಾಗಿಲು ತೆಗಿತಿದ್ದಾಗೆ ಸಾಲಗಾರರು ಕಾಟ ಆಗಿರುತ್ತೆ, ಅಥವಾ ಫೈನಾನ್ಸಿಂದ ಫೋನ್ ಬರೋದಾಗಿರುತ್ತೆ, ಈ ಥರ ಎಲ್ಲ ಆಗ್ತಾ ಇರುತ್ತೆ. ಯಾಕಂದರೆ
ನಾವು ಫಸ್ಟಿಗೆ ಐಟಮ್ಗಳನ್ನೆಲ್ಲ ಹಾಕಿ ಸೇಲ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಮಾಡ್ತಾ ಮಾಡ್ತಾ ನಮಗೆ ನಮ್ಮ ಅಂಗಡಿ ಕ್ಲೀನಾಗಿ ಇಟ್ಕೊಬೇಕು ಅಥವಾ ನಮ್ಮ ಮನೆ ಕ್ಲೀನಾಗಿ ಇಟ್ಕೋಬೇಕು. ನಾವು ಪ್ರತಿದಿನ ದೀಪ ಧೂಪನ ಹಚ್ಚಬೇಕು. ಜಸ್ಟ್ ನೀವು ಏನು ಮಾಡಿದ್ರು ಪರವಾಗಿಲ್ಲ ಫ್ರೆಂಡ್ಸ್, ನೀವು ಅಂಗಡಿಯಲ್ಲಿ ದೇವ್ರ ಫೋಟೋ ಇಟ್ಟಿದ್ರೆ ಅಥವಾ ಮನೇಲಿ ಇಟ್ಟು ನೀಟಾಗಿ ಒರೆಸಿ ಕ್ಲೀನ್ ಮಾಡಿ, ಧೂಳು ಇಲ್ದಿರೋ ಹಾಗೆ ಒರೆಸಿ ಕ್ಲೀನ್ ಮಾಡಿ, ದಿನ ಊದಿನ ಕಡ್ಡಿ ದೀಪ ಹಚ್ಚಿದ್ರೆ ಸಾಕು. ನೀವು ಬೇಕಾದರೆ ವಾರಕ್ಕೆ ಒಂದು ದಿವಸ ನೀವು ಯಾವುದು ವಾರ ಮಾಡ್ತೀರೋ ಅವತ್ತು ಕರ್ಪೂರದಿಂದ ಆರತಿ ಮಾಡುವಾಗ ಲವಂಗ ಹಾಕುವಂಥದ್ದು ಮಾಡಿ. ನೀವು ಸಾಧ್ಯ ಆದರೆ ಸಾಂಬ್ರಾಣಿ ಹಾಕ್ಬೋದು. ಈ ಥರ ಮಾಡ್ತಾ ಬನ್ನಿ. ಈಗ ಹೆಂಗಂದರೆ ಮನೇಲೇ ಟೈಲರ್, ನಾನು ಎಷ್ಟೋ ಜನ ನೋಡಿದ್ದೀನಿ ಮನೇಲಿ ಟೈಲರಿಂಗ್ ಮಾಡ್ತಿರ್ತಾರೆ ಅಂದರೆ ಅವರಿಗೆ ಬರೀ 24 ಗಂಟೆ ಬಟ್ಟೆ ಹೊಲಿದೆ, ಕೆಲಸ ಮಾಡಿದ್ರು ಬಟ್ಟೆ ಹೊಲಿದ್ರು, ಊಟ ಮಾಡಿದ್ರು ಬಟ್ಟೆ ಹೊಲಿದ್ರು, ಈ ಥರ ಮಾಡ್ತಾರೆ. ಬಿಟ್ಟರೆ ನಮ್ಮ ಮನೆಯಲ್ಲಿ ನಾವು ನೀಟಾಗಿರಬೇಕು, ಕ್ಲೀನಾಗಿರಬೇಕು, ಪೂಜೆ ಪುರಸ್ಕಾರಗಳು ಮಾಡಬೇಕು, ಹಬ್ಬ ಹರಿದಿನಗಳು ಮಾಡಬೇಕು ಅನ್ನೋದಿಲ್ಲ. ಅವ್ರಿಗೇನು ಅಂತಂದರೆ ದುಡಿ 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 ಎತ್ತಿನ ಥರ ದುಡಿತಿರ್ತಾರೆ. ಆದರೆ ಅದು ₹1 ಉಳಿತಾ ಇರಲ್ಲ. ಈ ಕಡೆಯಿಂದ ಆರೋಗ್ಯ ಸಮಸ್ಯೆಗೆ ಹೋಗ್ತಾ ಇರುತ್ತೆ, ಈ ಕಡೆಯಿಂದ ಮನೆಯಲ್ಲಿ ಏನೋ ಒಂದು ಖರ್ಚಿಗೆ ಸೇವಿಂಗ್ಸ್ ಅಂತ ₹1 ಆಗ್ತಾರಲ್ಲ, ಆ ರೀತಿ ಮಾಡಬೇಡಿ. ನೀವು ಎಷ್ಟೇ ದುಡಿದ್ರೂ ಅದ್ರಲ್ಲಿ ₹10 ಉಳಿಲಿಲ್ಲ ಅಂದರೆ ನೀವು ಹಗಲು ರಾತ್ರಿ ದುಡ್ದಿರೋದು ವೇಸ್ಟ್. ಆ ಶಾಪಲ್ಲಾಗಿರ್ಬೋದು, ಅಂಗಡಿಯಲ್ಲಾಗಿರ್ಬೋದು, ನೀವು ಎರಡೂ ಕಡೆ ತಗೋಬೋದು. ಮೊದಲನೇದಾಗಿ ನೋಡಿ, ಈಗ ಹೆಂಗಿದ್ರು ಶ್ರಾವಣ ಬಂತು, ಹಬ್ಬಗಳು ಸ್ಟಾರ್ಟ್ ಆಗ್ತಿದೆ. ಇದುವರೆಗೂ ನೀವು ಒಂದು 5 ನಿಮಿಷ ಕುತ್ಕೊಂಡು ನಿಮ್ಮ ಮನೇಲಿ ನೋಡಿ, ಈ ಮನೆಯಲ್ಲಿ ಯಾವ ವಸ್ತುಗಳು ನಾನು ಬಳಸ್ತಾ ಇದ್ದೀನಿ, ನನಗೆ ತುಂಬ ಅವಶ್ಯಕತೆ ಇದೆ, ಅದರ ಬಗ್ಗೆ ಯೋಚನೆ ಮಾಡಿ. ಒಬ್ಬೊಬ್ರು ಹೇಗಂದರೆ ಎಲ್ಲದೂ ಬೇಕು, ಇದು ಬೇಕು, ಅದು ಬೇಕು, ಮುರಿದಿರೋದು ಬೇಕು, ಕಿತ್ತೋಗಿರೋದು ಬೇಕು, ಎಲ್ಲ ಬೇಕು ಅಂತ ಒಂದು ಕಡೆ ಇಡ್ತಾರೆ. ನೀವು ಹೇಳ್ಬೋದು, ಇಲ್ಲ ಅಕ್ಕ ನಾವು ಮನೇಲಿ ಒಂದು ಬೇರೆ ಸ್ಟೋರ್ ರೂಮ್ ಅಂತ ಇದೆ, ಅಲ್ಲಿ ಇಟ್ಟಿರ್ತೀವಿ ಬೇಡದೇ ಇರೋ ವಸ್ತುಗಳನ್ನು, ಮನೇಲಿ ಇಟ್ಕೊಳ್ಳೋದ ಆ ಥರ ಹೇಳ್ತಾರೆ. ಆದರೆ ಮನೆ ಒಗ್ಗೆ ಜಾಯಿಂಟ್ ಆಗಿರುತ್ತೆ ತಾನೆ. ಈಗ ಒಂದು ನಿತ್ತೋಗಿರೋ ಗಡಿಯಾರ ಅಂದ್ಕೊಳ್ಳಿ, ನಾವು ಅಟ್ಟದ ಮೇಲೆ ಇಟ್ಟಿದ್ದೀವಕ್ಕ ಅಂತಾರೆ. ಅದು 10 ವರ್ಷ ಅಲ್ಲ 20 ವರ್ಷ ಆದರೂ ಅದನ್ನು ತಂದು ನಾವೇನು ರಿಪೇರಿ ಮಾಡಿ ಸರಿ ಮಾಡಿಸಲ್ಲ, ಆಯಿತಾ? ಅದು ಬೇಡ, ಅದನ್ನು ಅವಾಗೆ ಒಗಿಸ್ಬೋದು ಅಲ್ವಾ? ಮತ್ತು ಹಳೆಯ ಬಟ್ಟೆಗಳು, ಈಗ ಅವರಿಗೆ ಹಾಕಿ 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 ಹಳೇದಾಗಿರುತ್ತೆ, ಆ ಬಟ್ಟೆಗಳು ಬೇಕು, ಇನ್ಯಾರಿಗೋ ಬೇಕು ಅಂತ ಅದನ್ನು ಒಂದು ಗಂಟು ಥರ ತುಂಬಿ, ಇಲ್ಲ ಅಂದರೆ ಒಂದು ಚೀಲದಲ್ಲಿ ತುಂಬಿ 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 ಒಂದು ಸ್ಟೋರ್ ರೂಮ್, ಮೊದಲೆಲ್ಲ ಅಟ್ಟ ಅಂತಿದ್ರು, ಈಗ ಒಂದು ಸ್ಟೋರ್ ರೂಮೇ ಮಾಡಿಬಿಡ್ತಾರೆ. ಆ ಥರ ಹಾಕುವಂಥದ್ದು ಈ ಥರ ಮಾಡ್ತಾರೆ. ಆಮೇಲೆ ನಾವೀಗ ಹೇಗಂದ್ರೆ ಒಂದು ಡ್ರೆಸ್ ನಮ್ದು ಹಳೇದಾಯ್ತು, ಹರಿದೋಯ್ತು ಅಂದ್ರೆ ಅದನ್ನ ತೆಗೆದು ಒಗಸಿ, ಬೇಕಾದ್ರೆ ಇನ್ನು ಹೊಸದ್ ನಾವು ತಗೊಳ್ತಾನೆ ಇರ್ತೀವಿ, ಹಳೇದನ್ನ ಬಿಸಾಕೋದಿಲ್ಲ. ನಮಗೆ ಹಳೆ ವಸ್ತುಗಳಾಗಿರ್ಬೋದು, ಈ ಕೆಲವೊಬ್ರು ಹಳೆಯ ಬಳೆಗಳು, ಎಷ್ಟೋ ವರ್ಷ ಬಳೆಗಳು ಇರುತ್ತೆ, ಅದನ್ನ ಬೇಕಂತಾನೆ ಇಟ್ಕೊಂಡಿರ್ತಾರೆ. ಅವರು ಒಗಸುವಂಥ ವಸ್ತುಗಳು ಯಾವತ್ತೂ ಒಗಸೋದಿಲ್ಲ. ಆ ಥರ ಮಾಡಬೇಡಿ. ನೀವು ಬಾಡಿಗೆ ಮನೆ ಆಗಿರ್ಬೋದು, ಸ್ವಂತ ಮನೆ ಆಗಿರ್ಬೋದು, ನಿಮಗೆ ಬೇಡದೇ ಇರೋವಂಥ ಒಂದು ದಿನಕ್ಕೆ ಒಂದು ವಸ್ತುನ ನೀವು ಹೊರಗೆ ಹಾಕ್ತೀನಿ ಅಂತ ಯೋಚನೆ ಮಾಡಿ. ಆಮೇಲೆ ತುಂಬಾ ನಿಮ್ಮ ಮನೇಲಿ ನೆಗೆಟಿವ್ ಎನರ್ಜಿ ಬೀಳ್ತಾ ಇದ್ದರೆ, ನನಗೆ ಯಾಕೋ ನಂಗೆ ತುಂಬ ಸಿಟ್ಟು ಬರ್ತಿದೆ, ನನ್ನ ಮಕ್ಕಳು ನಾವು ಗಂಡ ಹಿಂಗೆ ಜಗಳ ಮಾಡ್ತಿದ್ದೀವಿ, ಇಲ್ಲ ನಮ್ಮ ಅತ್ತೆ ನಮಗೆ ತುಂಬ ಜಗಳ ಮಾಡ್ತಾರೆ, ಯಾಕೋ ನೆಮ್ಮದಿನೇ ಇಲ್ಲ ಅಂದರೆ ಮೂಲೆಯಲ್ಲಿ ಅಂದರೆ ಒಂದು ಸುತ್ತಮುತ್ತ ಒಂದು ಮೂಲೆಯಲ್ಲಿ ಒಂದು ಟೀ ಕಪ್ಪು, ಈ ಪೇಪರಿನ ಕಪ್ಪೆಲ್ಲ ಬರ್ತಲ್ಲ ಅದರೊಳಗಡೆ ಹಾಕ್ಬಿಟ್ಟು ನೀವು ಒಂದು ಮೂಲೆಯಲ್ಲಿ ಇಡಿ. ವಾರಕ್ಕೆ ಒಂದು ಸರಿ ಮಾಡಿ, ಪರವಾಗಿಲ್ಲ, ಸಾಕು. ಮೂಲೆಯಲ್ಲಿ ಇಟ್ಬಿಟ್ಟು ನೈಟಲ್ಲಿ ಎಲ್ಲರೂ ಊಟ ಆಗಿ ಮಲಗೋದ್ರ ಮೇಲೆ ಅದನ್ನು ಇಟ್ಬಿಟ್ಟು ಬೆಳಗ್ಗೆ ಎಲ್ಲರೂ ಹೇಳೋದ್ರೊಳಗೆ ತೆಗೆದುಬಿಟ್ಟು ಒಂದು ಬಕೆಟಲ್ಲಿ ನೀರು ಹಾಕಿ ಅದಕ್ಕೆ ಕದಡಿದ್ರ ಮೇಲೆ ತೆಂಗಿನ ಮರಕ್ಕೆ ಅಥವಾ ಬೇರೆ ಗಿಡಗಳಿಗೆ ನೀವು ಹಾಕ್ಬೋದು. ಇದು ನೆಗೆಟಿವ್ ಎನರ್ಜಿನ ಕೈ ಹಿಡಿತಾ ಇಲ್ಲ, ಅಥವಾ ನನಗೆ ಮನೇಲಿ ಯಾಕೋ ನೆಮ್ಮದಿನೇ ಇಲ್ಲ, ಶಾಂತಿನೇ ಇಲ್ಲ, ನಾನು ಅಂಗಡಿಗೆ ಹೋದರೆ ಅಲ್ಲಿ ಕೆಲಸ ಮಾಡೋದು ಬೇಡ ಆಗುತ್ತೆ, ನನಗೆ ಎದುರಾಳಿ ಅಂಗಡಿಗಳು ನನಗೇನು ತೊಂದರೆ ಮಾಡಿದ್ದಾರೆ ಅಂತ ಅನಿಸುತ್ತೆ, ಅಥವಾ ನಾನು ಮನೇಲಿದ್ದರೆ ನನಗೂ ಈಗ ಹೆಂಗಂದರೆ ಇದಕ್ಕಿದ್ದಂಗೆ ನಾವೇನಾದರೂ ಚೆನ್ನಾಗಾದ್ವಿ ಅಂದರೆ ನಮ್ಮ ಮೇಲೆ ಕೆಟ್ಟದಾಗಿ ಮಾಡೋವಂಥ ತುಂಬ ಜನ. ಅದೆಲ್ಲದಕ್ಕೂ ಈ ಒಂದು ಪೋಟ್ಲಿ ತುಂಬಾ ಉಪಯೋಗ ಆಗುತ್ತೆ. ಇದನ್ನು ನಿಮ್ಮ ಮನೇಲಾಗಿರ್ಬೋದು, ನೀವಿರೋ ಜಾಗದಲ್ಲಾಗಿರ್ಬೋದು ಇಟ್ಕೊಂಡ್ರೆ ತುಂಬಾ ಒಂದು ಪಾಸಿಟಿವ್ ಎನರ್ಜಿ ಇರುತ್ತೆ. ಅಥವಾ ನಿಮ್ಗೆ ಯಾರಾದರೂ ಏನಾದರೂ ಮಾಡಿದರೆ, ಅಥವಾ ನಿಮಗೆ ಕೈಯಲ್ಲಿ ದುಡ್ಡು ನಿಲ್ತಾ ಇಲ್ಲ, ಸಾಲ ತುಂಬಾ ಆಗ್ತಾ ಇದೆ, ಯಾಕೋ ನನಗೆ ಯಾವ ಕೆಲಸ ಮಾಡೋಕ್ಕೂ ಇಂಟ್ರೆಸ್ಟ್ ಇಲ್ಲ ಅಂದರೆ ನಿಮಗೆ ಇಂಟ್ರೆಸ್ಟು, ಎನರ್ಜಿ, ಹಾಗೆ ಒಂದು ಉತ್ಸಾಹ ಅಥವಾ ನಿಮಗೆ ತಾಳ್ಮೆ ಎಲ್ಲದೂ ಇದು ಬರುತ್ತೆ. ನಿಮ್ಮ ಕೈಯಲ್ಲಿ ದುಡ್ಡು ಉಳಿಯುತ್ತೆ. ಹಾಗೆ ನೀವು ನಿಮ್ಮ ಮನೆ ಕ್ಯಾಶ್ ಬಾಕ್ಸಲ್ಲಿ ಇಟ್ಕೋಬೋದು, ಅಡುಗೆ ಮನೇಲಿ ಇಟ್ಕೋಬೋದು, ಮತ್ತು ಟೈಲರಿಂಗ್ ಮಿಷನಿಗೆ ಕಟ್ಬೋದು, ಅಥವಾ ನೀವು ಕೆಲಸ ಮಾಡೋ ಜಾಗದಲ್ಲಿ ಇಟ್ಕೋಬೋದು. ಹಾಗೆಯೇ ಮತ್ತೊಂದು ಏನು ಮಾಡಿ ಅಂತಂದರೆ, ನೀವು ಆದಷ್ಟು ಮನೆಯನ್ನಾಗಿರ್ಬೋದು, ಅಂಗಡಿನಾಗಿರ್ಬೋದು ನೀಟಾಗಿ ಕ್ಲೀನಾಗಿ ಇಟ್ಕೊಳ್ಳಿ. ನಾವು ಬಾಡಿಗೆ ಮನೆ ಅಂತ ಹೇಳ್ಬಿಟ್ಟು ಹೇಗಾದ ಹಾಗೆ ಇಟ್ಕೊಳ್ಳೋದಾಗಲಿ, ಅಥವಾ ನಾವು ಈಗ ಸ್ವಂತ ಮನೆ ಆದರೂ ನಾವು ದಿನ ಬೆಳಗ್ಗೆ ಎದ್ದು ಡ್ಯೂಟಿಗೆ ಹೋಗ್ತೀವಿ, ಕ್ಲೀನ್ ಮಾಡೋಕ್ಕೆ ಟೈಮ್ ಇಲ್ಲ ಅಂತ ಹೇಳೋದಾಗಲಿ, ಅಥವಾ ಮನೇಲೇ ಬಟ್ಟೆ ಹೊಲಿತಿರ್ತೀರಾ, ಅಥವಾ ಮನೇಲೇ ಏನೋ ಬಿಸ್ನೆಸ್ ಮಾಡ್ತಿರ್ತೀರಾ ಅಂದರೆ ನನಗೆ ನೀಟ್ ಮಾಡೋದಕ್ಕೆ ಟೈಮೇ ಇಲ್ಲ ಅಂತ ಹೇಳಿ ಯಾವತ್ತೂ ನೆಗ್ಲೆಕ್ಟ್ ಮಾಡಬೇಡಿ. ಆದಷ್ಟು ನಿಮ್ಮ ಕೈಯಲ್ಲಿ ದುಡ್ಡು ಉಳಿದೇ ಇರೋದಾಗಿರ್ಬೋದು, ಮನೇಲಿ ಜಗಳ ಆಗಿರ್ಬೋದು, ಅಥವಾ ನಿಮಗೆ ಕಿರಿಕಿರಿ ಆಗೋದಾಗಿರ್ಬೋದು, ಅದು ನಿಮ್ಮ ಕ್ಲೀನ್ ಇಲ್ಲ ಅಂದವಾಗ ಬೇಕಾದರೆ ನೀವು ನೋಡಿ, ಆಡಂಬರ ಏನು ದೇವ್ರಿಗೆ ಪೂಜೆ ಮಾಡಬೇಕಾಗಿಲ್ಲ. ಕೆಲವರು ನಾವು ಅಷ್ಟೆಲ್ಲ ಆಡಂಬರವಾಗಿ ಏನೋ ದೇವರಿಗೆ ಪೂಜೆಗಳು ಮಾಡೋದಿಲ್ಲ, ಅದಕ್ಕೆ ನಮ್ಗೆ ಈ ಥರ ಆಗಿದೆಯಾ ಆ ಥರ ಎಲ್ಲ ಅಂತ ಹೇಳ್ತಾರೆ. ನೀವು
ಕ್ಲೀನಾಗಿದ್ದರೆ, ನಿಮ್ಮ ಬಾಯಲ್ಲಿ ಒಳ್ಳೆ ಮಾತುಗಳು ಬರ್ತಾ ಇದ್ದರೆ, ನೀವು ಒಳ್ಳೆಯದು ಮನಸ್ಸಲ್ಲಿ ಇದ್ದರೆ, ಒಳ್ಳೇದನ್ನು ಮಾತಾಡ್ತಿದ್ರೆ, ಒಳ್ಳೇದನ್ನು ಯೋಚನೆ ಮಾಡ್ತಿದ್ರೆ ತಾನಾಗಿ ನಮಗೆ ಒಳ್ಳೇದಾಗ್ತಾ ಬರುತ್ತೆ. ನಾವು ಬೇರೆಯವ್ರು ನೋಡಿ ಒಂದು ಹೆಂಗೆ ಹೊಟ್ಟೆ ಕಿಚ್ಕೊಡೋದಾಗಲಿ, ನಮ್ಮ ಬಾಯಲ್ಲಿ ಯಾವಾಗೂ ಕೆಟ್ಟ ಮಾತನ್ನು ಬರೋದಾಗಲಿ, ಅವಳು ಅಷ್ಟು ಇಂಪ್ರೂವ್ಮೆಂಟ್ ಆದಳು ನಾನು ಹಿಂಗೆ ಇದ್ದೀನಿ ಅನ್ನೋದಾಗಲಿ ನಿಮ್ಗೆ ಯಾವಾಗಲೂ ಒಳ್ಳೇದಾಗೋದಿಲ್ಲ. ಹಾಗಾಗಿ ನಮ್ಮ ಫ್ರೆಂಡ್ಸ್ ಹೇಳೋದು, ನಿಮಗೆ ತುಂಬಾ ಕಿರಿಕಿರಿ ಇದೆ ಅಥವಾ ದುಡ್ಡು ನಿಲ್ತಾ ಇಲ್ಲ, ನಂಗೆ ತುಂಬ ಸಾಲ ಆಗ್ತಾ ಇದೆ, ಆ ಥರ ಎಲ್ಲ ಸಮಸ್ಯೆ ಇದ್ದರೆ ಈ ಪೋಟ್ಲಿನ ತಗೊಳ್ಳಿ. ಹಾಗೆಯೇ ನೀವು ಕಲ್ಲುಪ್ಪು ನಿಮಗೆ ತುಂಬ ದೃಷ್ಟಿ ಆಗ್ತದೆ, ಕಲ್ಲುಪ್ಪು ಒಂದು ಚಿಟಿಕೆ ಹಾಕ್ಕೊಂಡು ಸ್ನಾನ ಮಾಡೋದಾಗಿರ್ಬೋದು, ಅಥವಾ ನಿಮ್ಗೆ ಏನೋ ತಗೊಳ್ಳೋಕ್ಕೆ, ನನಗೆ ಏನೋ ಒಂದು ಮನೆ ತಗೊಳ್ಳೋಕ್ಕೆ, ಆಸ್ತಿ ತಗೊಳ್ಳೋಕ್ಕೆ, ಅಥವಾ ಇನ್ನೇನೋ ಟೈಲರಿಂಗ್ ಮಿಷನ್ ಏನೋ ಒಂದು ನನಗೆ ಅಂದರೆ ಗುರುಬಲ ಬರಬೇಕು ಅಂದರೆ ಚಿಟಿಕೆ ಅರಿಶಿನ ಹಾಕ್ಕೊಂಡು ಸ್ನಾನ ಮಾಡೋದಾಗಲಿ ಈ ಥರ ಮಾಡ್ತಾ ಬನ್ನಿ. ಹಾಗೆಯೇ ಬೇಡದೇ ಇರೋ ವಸ್ತುಗಳನ್ನು ಪ್ರತಿದಿನ ಒಂದೊಂದು ತೆಗೆದು ಹಾಕ್ತೀನಿ ಅನ್ನೋದನ್ನು ಯೋಚನೆ ಮಾಡ್ಕೊಳ್ಳಿ. ಆದಷ್ಟು ಬೇಡದೇ ಇರೋ ವಸ್ತುಗಳನ್ನು ತೆಗೆದು ನೀಟಾಗಿ. ಮತ್ತು ನಾವು ಹೇಳ್ತಾ ಇರ್ತೀವಿ, ಅಯ್ಯೋ ನಾನು ಹಣೆ ಬರ ಇಷ್ಟೇ, ನಾನು ಏನೇ ಮಾಡಿದ್ರು ನನಗೆ ಯಾಕೋ ಒಳ್ಳೆಯದೇ ಆಗ್ತಾ ಇಲ್ಲ ಅಂತ ಹೇಳ್ಬಿಟ್ಟು ನಾವು ಯಾವಾಗೂ ಅಂತ ಇರ್ತೀವಿ. ನಾವು ಏನೇ ಮಾಡಿದ್ರು ಅಷ್ಟೇ, ನಂಗೆ ಇವಾಗ ಪೂಜೆಗಳು ಮಾಡಿ ವ್ರತಗಳು ಮಾಡಿ ಯಾವುದು ಕೈಗೂಡಲಿಲ್ಲ. ನಾನು ಎಕ್ಸಾಂಪಲ್ ಹೇಳ್ತೀನಿ. ನಾವೀಗ ಇದ್ದೀವಲ್ವಾ, ಈ ಮನೇಲಿ ಒಬ್ಬರು ಬಾಡಿಗೆ ಇದ್ದರು. ಅವ್ರು ಹೆಂಗಂದರೆ ಫುಲ್ಲು ಎಂಥ ವಸ್ತುಗಳನ್ನು ಒಗಸಿರಲಿಲ್ಲ, ಎಲ್ಲದನ್ನು ಸ್ಟಾಕ್ ಇಟ್ಕೊಂಡಿದ್ರು. ಅವ್ರ ಮನೇಲಿ ಓಡಾಡೋಕ್ಕಷ್ಟೇ ಜಾಗ ಬಿಟ್ಕೊಂಡಿದ್ರು, ಒಂದು ಕಳೆ ಅನ್ನೋದೇ ಇರಲಿಲ್ಲ. ಮತ್ತು ಎಷ್ಟೋ ವ್ರತ ಪೂಜೆ ಏನು ಮಾಡಿದ್ರೂ ಕೈಗೂಡಲ್ಲ. ನಮಗೆ ಬೇಡದಿರೋ ವಸ್ತುಗಳನ್ನು ತೆಗ್ದು ಹಾಕಿ ನೀಟಾಗಿ ಕ್ಲೀನಾಗಿ. ಲಕ್ಷ್ಮಿ ಹೇಗಂದರೆ ಎಲ್ಲರ ಮನೆಗೂ ಬರ್ತಾಳೆ, ಅವಳಿಗೆ ಕ್ಲೀನ್ ಇರೋರ ಮನೆಗೆ ಮಾತ್ರ ಅವಳು ಅಟ್ರಾಕ್ಟ್ ಆಗ್ತಾಳೆ. ಮತ್ತೇನು ಗೊತ್ತಾ ಫ್ರೆಂಡ್ಸ್, ಹೇಳಬೇಕು ಅಂದರೆ ನಾವು ಕ್ಲೀನಾಗಿರಬೇಕು. ನಾವು ಕ್ಲೀನಾಗಿ ಇದ್ದಾಗ ನಮ್ಮಲ್ಲಿ ತನಿಗೆ ತಾನೇ ಒಂದು ದುಡ್ಡಾಗಿರ್ಬೋದು, ಆರೋಗ್ಯ ಆಗಿರ್ಬೋದು, ಹಾಗೆ ನಮಗೆ ಒಂದು ಒಳ್ಳೆ ಫ್ರೆಂಡ್ ಸರ್ಕಲ್ ಎಲ್ಲದೂ ಸಿಗ್ತಾ ಹೋಗುತ್ತೆ. ನಾವು ನೀಟಾಗಿಲ್ಲ ಅಂದರೆ ಫ್ರೆಂಡ್ಸ್ ಯಾರೂ ಹತ್ರ ಬರಲ್ಲ, ನಾವು ನೀಟಾಗಿಲ್ಲ ಅಂದರೆ ಲಕ್ಷ್ಮಿನೂ ಹತ್ರ ಬರಲ್ಲ. ಎಲ್ಲರೂ ಹೇಳ್ತಾರೆ ನೀಟಾಗಿರ್ಬೇಕು. ಪ್ರತಿದಿನ ಸ್ನಾನ ಆಗಿರ್ಬೋದು, ಪ್ರತಿದಿನ ಒಳ್ಳೊಳ್ಳೆ ಬಟ್ಟೆ ಹಾಕ್ತಿದ್ರು, ನೀಟಾಗಿ ತೊಳೆದು ಇರುವಂತಹ ಬಟ್ಟೆ, ಕ್ಲೀನ್ ಇರುವಂಥ ಬಟ್ಟೆ, ಮನೆಯಲ್ಲಿ ಕ್ಲೀನಾಗಿರೋದು, ಅಥವಾ ವಸ್ತುಗಳೆಲ್ಲ ನೀಟಾಗಿರೋದು, ಎಲ್ಲಂದ್ರಲ್ಲಿ ಚೆಲ್ಲಾಪಿಲ್ಲಿ ಮಾಡೋದು. ನೀವು ಪ್ರತಿದಿನ ಮಾಡೋಕ್ಕಾಗಿರೋ ಒಂದು 2-3 ದಿವಸಕ್ಕೆ ಒಂದ್ಸರಿ ಆದರೂ ಮಾಡ್ಕೊಳ್ಳಿ. ಆಮೇಲೆ ಪ್ರತಿದಿನ ಧೂಪ ದೀಪ ಗಂಟೆನಾದ ಮನೆಯೊಳಗೆ ಕೇಳಿಸ್ತಾ ಇರಬೇಕು. ಮತ್ತು ಕೆಲವ್ರ ಮನೇಲಿ ಹೆಂಗಂತ ಅಂದರೆ ಎಷ್ಟೊತ್ತಿಗೂ TV9 ನ್ಯೂಸ್ ಆಗಿರ್ಬೋದು, ಕ್ರೈಮ್ ಡೈರಿ ಆಗಿರ್ಬೋದು, ಈ ಥರ ಕ್ರೈಮಿಗೆ ಸಂಬಂಧಪಟ್ಟಂತಹ ಮೂವೀಸ್ ಆಗಿರ್ಬೋದು, ಫಿಲಮ್ ಆಗಿರ್ಬೋದು, ಭೂತದ್ದಾಗಿರ್ಬೋದು, ಈ ಥರದ್ದೇ ಯಾವಾಗಲೂ ನೋಡ್ತಾ ಇರ್ತಾರೆ. ಅದು ಹೇಗಂದರೆ ಅದು ಬರ್ತಾ 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 ನಮ್ಮ ಮನೆ ಒಂದು ವಸ್ತುಗಳೆಲ್ಲ ನೆಗೆಟಿವ್ ಎನರ್ಜಿ ಥರ ಆಗಿಬಿಡುತ್ತೆ. ಆಮೇಲೆ ನೋಡಿ, ಬೇಕಾದರೆ ನೀವು 1-2 ತಿಂಗಳು ನೀವು ಬರೀ ಈ ಕ್ರೈಮ್ ಸ್ಟೋರಿ, ಕ್ರೈಮ್ ಡೈರಿ ಅಥವಾ ಮತ್ತು ಬರೀ ಕ್ರೈಮ್ ಇರೋವಂಥ ಪಿಕ್ಚರ್ಗಳು, ಭೂತದ ಪಿಕ್ಚರ್ಗಳು ನೋಡ್ತಾ ಬನ್ನಿ ನೀವು. ಆಮೇಲೆ ನಮ್ಮ ಮನೆಯಲ್ಲಿ ಯಾರು ಸಮಾಧಾನದಿಂದ ಮಾತಾಡೋರು ಅಥವಾ ಹೇಳಿದ್ದನ್ನು ಕೇಳೋವಂಥ ತಾಳ್ಮೆ ಯಾರಿಗೂ ಇರೋದಿಲ್ಲ. ಎಲ್ಲರೂ ರೇಗ್ತಾ ಇರ್ತಾರೆ, ಅಮ್ಮ ಆಗಿರ್ಬೋದು, ಮಕ್ಕಳಾಗಿರ್ಬೋದು, ಅಪ್ಪ ಆಗಿರ್ಬೋದು, ಈ ಥರ. ಹಾಗಾಗಿ ಆದಷ್ಟು ಒಂದು ಸ್ತೋತ್ರಗಳು, ಲಕ್ಷ್ಮೀ ಸ್ತೋತ್ರ ಆಗಿರ್ಬೋದು, ಹನುಮಾನ್ ಚಾಲೀಸ್ ಆಗಿರ್ಬೋದು, ಹನುಮಾನ್ ಚಾಲೀಸು ಪ್ರತಿದಿನ ನಿಮಗೆ ಹೇಳಕ್ಕೆ ಬರ್ದಿದ್ರು ಪರವಾಗಿಲ್ಲ, ಮೊಬೈಲಲ್ಲಿ ಹಾಕಿ ಪ್ರತಿದಿನ ನಿಮ್ಮ ಮಕ್ಕಳಾಗಿರ್ಬೋದು, ನೀವಾಗಿರ್ಬೋದು ಕೇಳಬೇಕು. ಅಟ್ಲೀಸ್ಟ್ ನಂಗೆ ಹೇಳೋಕ್ಕೆ ಟೈಮ್ ಇಲ್ಲ ಅಂದರೆ ಕೇಳ್ಬೋದಲ್ವಾ. ಆಮೇಲೆ ಶುದ್ಧ ಬ್ರಹ್ಮ ಆಗಿರ್ಬೋದು, ಆಮೇಲೆ ಗಣಪತಿದಾಗಿರ್ಬೋದು, ಓಂ ಗಂ ಗಣಪತಿಯೇ ನಮಃ ಅಂತ ಆಗಿರ್ಬೋದು. ಆಮೇಲೆ ಕೆಲವೊಂದು ಸ್ತೋತ್ರಗಳು, ವಕ್ರತುಂಡ, ಮಹಾಕಾಯ, ಸೂರ್ಯಕೋಟಿ ಸಮಪ್ರಭ, ಈ ಥರ ಗಣಪತಿದಾಗಿರ್ಬೋದು, ಸರಸ್ವತಿದಾಗಿರ್ಬೋದು. ಆಮೇಲೆ ಹನುಮಾನ್ ಚಾಲೀಸು ನಾ ಹೇಳಿದ್ನಲ್ವ. ಆಮೇಲೆ ಶುದ್ಧ ಬ್ರಹ್ಮ, ಅದು ನಾವು ಹಾಕ್ತಾ ಹೋದಾಗ ಮಕ್ಕಳ ಬಾಯಲ್ಲೂ ಬರ್ತಾ ಹೋಗುತ್ತೆ. ನಾವು ದಿನ ಒಂಥರ ಬೆಳಗ್ಗೆ ಎದ್ದ ತಕ್ಷಣವೇ ಫಿಲಮ್ಗಳು, ಮೂವಿಗಳು ಬೇಡದೇ ಇರೋದು, ಮೊಬೈಲಲ್ಲೂ ಅಷ್ಟೇ ಅದನ್ನೇ ನೋಡೋದು. ಆ ಥರ ಮಾಡಿದಾಗ ಏನಾಗುತ್ತೆ, ಮಕ್ಕಳು ಮನಸ್ಸು ಒಂಥರ ಕದಡುತ್ತೆ. ನಮ್ಮ ಮನಸ್ಸು ಅಷ್ಟೇ, ಸಣ್ಣ ಪುಟ್ಟಕ್ಕೂ ನಮಗೆ ಸಿಟ್ಟು ಬರೋದಾಗಿರ್ಬೋದು, ಅಥವಾ ಅವ್ರಂಗೆ ಇವ್ರಂಗೆ ಅಂತೇಳಿ ಆ ಥರನೇ ಆಗ್ತಾ ಬರುತ್ತೆ. ನಮ್ಮ ಮನೆಗೆ ತುಂಬಾ ಅಶಾಂತಿ ಇದೆ ಅಂತಂದರೆ ನಾ ಹೇಳೋದು, ಒಂದೇ ಸತಿಗೆ ನಾವು ಇವತ್ತೇನೋ ರೆಮಿಡಿ ಮಾಡ್ತೀವಿ ಸಿಸ್ಟರ್, ನಾಳೆನೇ ಆಗಿಬಿಡ್ಬೇಕು ಅಂದರೆ ಆಗಲ್ಲ. ನಾವು ಸ್ವಲ್ಪ ಟೈಮ್ ಕಾಯಬೇಕು. ಈ ಥರದ್ದೆಲ್ಲ ಜೀವನದಲ್ಲಿ ಪಾಲಿಸ್ಕೊಂಡ್ಬಂದಾಗ ಪ್ರತಿದಿನ ನೆಲ ಒರೆಸೋದಾಗಿರ್ಬೋದು, ಪ್ರತಿದಿನ ಕ್ಲೀನ್ ಮಾಡೋದು, ಪ್ರತಿದಿನ ಮನೆ ಮುಂದ್ಗಡೆ ತೊಳೆದ್ಬಿಟ್ಟು ರಂಗೋಲಿ ಹಾಕೋದಾಗಿರ್ಬೋದು, ತುಳಸಿ ಹತ್ರ ರಂಗೋಲಿ ಹಾಕೋದಾಗಿರ್ಬೋದು, ಮನೆ ಮುಂದೆ ಹೂವಿನ ಗಿಡ ನೆಡೋದಾಗಿರ್ಬೋದು. ಮತ್ತು ತುಂಬ ಜನ ಅಡುಗೆ ಮನೆ ಮತ್ತು ವಾಶ್ರೂಮು 50% ಜನದ ಮನೇಲಿ ಕ್ಲೀನ್ ಇಡೋದಿಲ್ಲ. ವಾಶ್ರೂಮ್ ಆದಷ್ಟು ಕ್ಲೀನ್ ಇಡಿ.
ವಾಶ್ರೂಮ್ ಕ್ಲೀನ್ ಇದ್ದಷ್ಟು ನಿಮ್ಮ ಮನೆಯಲ್ಲಿ ಒಂದು ಪಾಸಿಟಿವ್ ಎನರ್ಜಿ ಬರುತ್ತೆ. ವಾಶ್ರೂಮಿಂದ ಬರೋವಂಥ ಬ್ಯಾಡ್ ಸ್ಮೆಲ್ಲಿಂದನೇ ನಮ್ಮ ಮನೆಗೆ ನೆಗೆಟಿವ್ ಎನರ್ಜಿ ಅನ್ನೋದು ಕ್ಲೆನ್ಸ್ ಆಗೋದು. ಹಾಗಾಗಿ ಮತ್ತು ಅಡುಗೆ ಮನೇಲಿ ಸಿಂಕ್ ಹೆಂಗಂದ್ರೆ ಬೆಳಗ್ಗೆ ಪಾತ್ರೆಗಳು ತುಂಬಿಸೋದ್ರೆ ಸಂಜೆ ಬಂದು ತೊಳಿತಾರೆ, ಇಲ್ಲಾಂದರೆ ಆದರೂ ಆಯಿತು ನಾಳೆ ಬೆಳಿಗ್ಗೆ ತೊಳೆದ್ರೂ ಆಯಿತು. ಆ ರೀತಿ ಮಾಡಬೇಡಿ. ಆದಷ್ಟು ವಾಶ್ರೂಮ್ ಆಗಿರ್ಬೋದು ಅಥವಾ ಅಡುಗೆ ಮನೆ ಆಗಿರ್ಬೋದು ಅಥವಾ ಎಲ್ಲೋ ವಾರದಲ್ಲಿ ಒಂದೊಂದು ದಿವಸ ಆ ಥರ ಆಗೋದು ಆಗತ್ತೆ. ನೀವು ನಾನು ಪ್ರತಿದಿನ ಏನೋ ಒಂದು ದೊಡ್ಡ ಪೂಜೆಗಳನ್ನು ಮಾಡಿಬಿಡ್ತೀನಿ ಆ ಥರ ಈ ಥರ ಅಂತಲ್ಲ. ನೀವು ಮನೇಲಿ ಈ ಥರ ನೀಟಾಗಿ ಇಟ್ಕೊಂಡಾಗ ತನಿಗೆ ತಾನೇ ಆ ಲಕ್ಷ್ಮಿ ನಿಮ್ಮ ಮನೆಗೆ ಬರ್ತಾಳೆ, ನಿಮ್ಮ ಮನೇಲಿ ಇರ್ತಾಳೆ. ಹಾಗೆ ನೀವು ಮಾಡೋ ಕೆಲಸ ಎಲ್ಲ 100% ವರ್ಕ್ ಆಗುತ್ತೆ. ಫ್ರೆಂಡ್ಸ್, ಇನ್ನೂ ಯಾರೆಲ್ಲ ಈ ಪೋಟ್ಲಿನ ತಗೊಂಡಿಲ್ಲ ತಗೊಳ್ಳಿ. ಮತ್ತು ಮನೇಲಿ ಟೈಲರಿಂಗ್ ಮಾಡುವವರು ಆದಷ್ಟು ನೀವು ಹೊರಗಡೆ ಬರುವಂಥ ಬಟ್ಟೆಗಳು, ಈಗ ಹಳೆ ಬಟ್ಟೆ ಸ್ಟಿಚ್ ಮಾಡೋಕೆ ಕೊಟ್ಟಿದ್ದಾರೆ ಅದನ್ನು ಹೊಲಿದು ಬಿಟ್ಟು ಬೇಗ ಬೇಗ ಕೊಟ್ಬಿಡಿ. ಈ ಥರ ಎಲ್ಲ ಮಾಡ್ಕೊಳ್ತಾ ಬನ್ನಿ. ಕಣ್ಣು ದೃಷ್ಟಿಗೂ ನಾನು ಎಷ್ಟೊಂದು ರೆಮಿಡಿಗಳು ಹೇಳಿದ್ದೀನಿ, ಮಾಡ್ಕೊಳ್ತಾ ಬನ್ನಿ. ಹಾಗೆಯೇ ಇನ್ನೂ ಹೆಚ್ಚೆಚ್ಚು ವೀಡಿಯೋಸ್ಗಳನ್ನು ನಾನು ಹಾಕ್ತಾ ಹೋಗ್ತೀನಿ, ನೀವು ನೋಡಿ ಸಪೋರ್ಟ್ ಮಾಡ್ತಾ ಬನ್ನಿ. ನೆಕ್ಸ್ಟ್ ವೀಡಿಯೋದೊಂದಿಗೆ ಮತ್ತೆ ಬರ್ತೀನಿ. ಎಲ್ರಿಗೂ ಬಾಯ್.